ಭಾರತೀಯರಿಗೆ ಮತ್ತೆ ಶಾಕ್ ಕೊಡುತ್ತಾ ಕೊರೋನಾ. ಏಷ್ಯಾದ ಹಲವು ದೇಶಗಳಲ್ಲಿ ಕೊರೋನಾ ಹೆಚ್ಚಳ ಆಗಿಬಿಟ್ಟಿದೆ ಈಗ. ಹಾಗಾಗಿನೇ ಮತ್ತೆ ನಮ್ಮ ಭಾರತೀಯರಿಗೆ ಶಾಕ್ ಕೊಡುತ್ತಾ ಕೊರೋನಾ ಮಹಾಮಾರಿ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಬಿಕಾಸ್ ಏಷ್ಯಾದ ಹಲವು ದೇಶಗಳಲ್ಲಿ ಕೊರೋನಾ ಬಹಳಷ್ಟು ಹೆಚ್ಚಳ ಆಗ್ತಾ ಇದೆಯಂತೆ. ಸಿಂಗಾಪುರ ಸೇರಿದಂತೆ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಕೊರೋನಾ ಆತಂಕ. ಭಾರತದಲ್ಲಿ 257 ಆಕ್ಟಿವ್ ಕೊರೋನಾ ಕೇಸ್ಗಳಿದಾವೆ. ಇನ್ನೂ ಕೂಡ 257. ಕರ್ನಾಟಕದಲ್ಲಿ 13 ಜೀವಂತ ಕೊರೋನಾ ಪ್ರಕರಣಗಳಿದಾವೆ. ಇನ್ನು ಕೇರಳದಲ್ಲಿ ಅತಿ ಹೆಚ್ಚು ಅಂದ್ರೆ 95 ಕೋವಿಡ್ ಪ್ರಕರಣ ಇದಾವೆ. ಎರಡನೇ ಸ್ಥಾನದಲ್ಲಿ ತಮಿಳುನಾಡಿದೆ 66 ಪ್ರಕರಣಗಳು. ಇನ್ನು ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 56 ಕೊರೋನಾ ಕೇಸ್ಗಳಿದಾವೆ. ಮಹಾರಾಷ್ಟ್ರದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಕರ್ನಾಟಕ ಇದೆ. ಅಂದ್ರೆ 13 ಕೇಸ್ಗಳು ಕರ್ನಾಟಕದಲ್ಲಿ ಇದಾವೆ. ಆಂಧ್ರ ತೆಲಂಗಾಣ ಹೊರತುಪಡಿಸಿ ದಕ್ಷಿಣ ಭಾರತದಲ್ಲೇ ಹೆಚ್ಚು ಕೇಸ್ಗಳಿದಾವೆ. ನಟಿ ಶಿಲ್ಪಾ ಶಿರೋಡ್ಕರ್ಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಟ ಮಹೇಶ್ ಬಾಬು ಪತ್ನಿ ನಮ್ರತಾ ಶಿರೋಡ್ಕರ್ ಸಹೋದರಿ ಶಿಲ್ಪಾ ಶಿರೋಡ್ಕರ್ ಭಾರತೀಯರಿಗೆ ಮತ್ತೆ ಶಾಕ್ ಕೊಡುತ್ತಾಗಾದ್ರೆ ಕೊರೋನಾ. ಈಗಾಗಲೇ ಕೊರೋನಾ ಮಹಾಮಾರಿ ಕೊಟ್ಟಂತ ಶಾಕ್ಗೆ ಕೊಟ್ಟಂತ ಹೊಡೆತಕ್ಕೆ ಇವತ್ತಿಗೂ ಕೂಡ ಭಾರತ ಸುಧಾರಿಸಿಕೊಳ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈಗ ಮತ್ತೊಮ್ಮೆ ಕೊರೋನಾ ಏನಾದರೂ ಅಟಕಾಯಿಸ್ಕೊಂಡ್ಬಿಟ್ರೆ ದೊಡ್ಡ ಸಮಸ್ಯೆ. ಈಗಾಗಲೇ ಭಾರತದಲ್ಲಿ 257 ಆಕ್ಟಿವ್ ಕೊರೋನಾ ಕೇಸ್ಗಳಿದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ 13 ಜೀವಂತ ಕೊರೋನಾ ಕೇಸ್ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಬಹಳ ಎಚ್ಚರಿಕೆಯಿಂದ ಇರಬೇಕು. ಈಗ ಮಳೆ ಕೂಡ ಆರಂಭ ಆಗಿದೆ. ಈ ಸಂದರ್ಭದಲ್ಲಿನೇ ಕೊರೋನಾ ಹೆಚ್ಚಾಗಿ ಅಟಕಾಯಿಸ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಇನ್ನು ಈಗ ಫೋಟೋದಲ್ಲಿ ನಿಮಗೆ ತೋರಿಸ್ತಾ ಇದೀವಲ್ಲ, ಇದು ಮಹೇಶ್ ಬಾಬು, ಸ್ಟಾರ್ ನಟ ಮಹೇಶ್ ಬಾಬು ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಏನಿದಾರಲ್ಲ, ಅವರ ಸಿಸ್ಟರ್ ಶಿಲ್ಪಾ ಶಿರೋಡ್ಕರ್ ಅವರಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹೀಗೆ ಬಹಳಷ್ಟು ಜನಕ್ಕೆ ಇನ್ನೂ ಕೂಡ ಕೊರೋನಾ ಪಾಸಿಟಿವ್ ಬರ್ತಾನೆ ಇದೆ. ಸೊ ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಕರ್ನಾಟಕದಲ್ಲಿ 13 ಜೀವಂತ ಕೊರೋನಾ ಪ್ರಕರಣಗಳಿದಾವೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಭಾರತದಲ್ಲಿ ಒಟ್ಟಾರೆಯಾಗಿ 257 ಕೊರೋನಾ ಪ್ರಕರಣಗಳಿದಾವೆ, ಆಕ್ಟಿವ್ ಕೊರೋನಾ ಕೇಸ್ಗಳು. ಕೇರಳದಲ್ಲಿ ಅತಿ ಹೆಚ್ಚು 95 ಕೋವಿಡ್ ಪ್ರಕರಣ ಇದೆ. ಎರಡನೇ ಸ್ಥಾನದಲ್ಲಿ ತಮಿಳುನಾಡಿದೆ, 66 ಕೇಸ್ಗಳಿದಾವೆ ತಮಿಳುನಾಡಲ್ಲಿ. ಇನ್ನು ಮೂರನೇ ಸ್ಥಾನದಲ್ಲಿ ಮಹಾರಾಷ್ಟ್ರ ಇದೆ, 56 ಕೊರೋನಾ ಕೇಸ್ಗಳಿದಾವೆ ಮಹಾರಾಷ್ಟ್ರದಲ್ಲಿ. ನಾಲ್ಕನೇ ಸ್ಥಾನದಲ್ಲಿರೋದು ನಮ್ಮ ಕರ್ನಾಟಕ, 13 ಪ್ರಕರಣಗಳಿದಾವೆ, ಆಕ್ಟಿವ್ ಪ್ರಕರಣಗಳು. ಆಂಧ್ರ ತೆಲಂಗಾಣ ಹೊರತುಪಡಿಸಿದ್ರೆ ದಕ್ಷಿಣ ಭಾರತದಲ್ಲೇ ಹೆಚ್ಚು ಕೇಸ್ ಇರೋದು. ಇನ್ನು ನಟಿ ಶಿಲ್ಪಾ ಶಿರೋಡ್ಕರ್ಗೆ ಕೋವಿಡ್ ಪಾಸಿಟಿವ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಟ ಮಹೇಶ್ ಬಾಬು ಅವರ ಪತ್ನಿ ನಮ್ರತಾ ಶಿರೋಡ್ಕರ್ ಸಹೋದರಿ ಶಿಲ್ಪಾ ಶಿರೋಡ್ಕರ್ ಅವರಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಹಾಗಾಗಿನೇ ಏಷ್ಯಾದ ಹಲವು ದೇಶಗಳಲ್ಲಿ ಕೊರೋನಾ ಹೆಚ್ಚಳ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಿಂಗಾಪುರ ಸೇರಿ ಏಷ್ಯಾದ ಹಲವು ರಾಷ್ಟ್ರಗಳಲ್ಲಿ ಕೊರೋನಾ ಪ್ರಕರಣಗಳು ಸಂಖ್ಯೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಇದರಿಂದ ಮತ್ತೊಮ್ಮೆ ಭಾರತೀಯರಿಗೆ ಕೊರೋನಾ ಆತಂಕ ಶುರುವಾಗ್ಬಿಡುತ್ತಾ ಅನ್ನೋ ಭಯ ಕೂಡ ಇದೆ.